ಯುಗಯುಗಾಂತರಗಳ ಹಿಂದೆ ಭೂಮಿ ಮೇಲೆ ಅನ್ಯಾಯವು ಹೆಚ್ಚಾಗಿತ್ತು. ಅಹಂಕಾರದಿಂದ ಮಲಿನಗೊಂಡ ರಾಜರು ಜನರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಋಷಿ ಜಮದಗ್ನಿ ಮತ್ತು ರೇಣುಕೆಯವರ ಮನೆಯಲ್ಲಿ ದೇವರು ಆಶೀರ್ವಾದಿಸಿದ ಮಗುವೊಂದು ಹುಟ್ಟಿತು. ಅವನೇ ಪರಶುರಾಮ, ವಿಷ್ಣುವಿನ 6ನೇ ಅವತಾರ. ಬಾಲ್ಯದಿಂದಲೇ ಅವನೊಳಗೆ ಅಸಾಧಾರಣ ಶಕ್ತಿ, ಧರ್ಮದ ಬದ್ಧತೆ. ಶಿವನಿಗೆ ತಪಸ್ಸು ಮಾಡಿ ಅವನು ದೈವಿಕ ಪರಶು ಕೋಡು ಪಡೆದುಕೊಂಡನು. ಅವನ ಶಕ್ತಿ ದುಷ್ಟರಿಗೆ ಭಯದ ಕಾರಣವಾಯಿತು. ಆದರೆ ಒಂದು ದಿನ ದುಷ್ಟ ರಾಜ ಕಾರ್ತವೀರ್ಯ ಅರ್ವಜುನ ಅವನ ತಂದೆ ಜಮದಗ್ನಿಯನ್ನು ಹತ್ಯೆ ಮಾಡಿದ. ಆ ಕ್ಷಣದಲ್ಲಿ ಪರಶುರಾಮನ ಕಣ್ಣುಗಳಲ್ಲಿ ಅಗ್ನಿ ಹೊತ್ತಿತು. ಅವನು ಶಪಥ ತೊಟ್ಟನು, ಅಹಂಕಾರದ ಕ್ಷತ್ರಿಯರನ್ನು ಸಂಹರಿಸಿ ಭೂಮಿಗೆ ಶಾಂತಿ ತರ್ತೀನಿ. ಅವನು 21 ಬಾರಿ ಯುದ್ಧ ಮಾಡಿ ಅನ್ಯಾಯವನ್ನು ನಿರ್ಮೂಲ ಮಾಡಿದನು. ನಂತರ ಅರಿತುಕೊಂಡನು, ಕೋಪದಿಂದಲೂ ಧರ್ಮ ಉಳಿಯದು, ಶಾಂತಿಯೇ ನಿಜವಾದ ವಿಜಯ. ಅವನು ಶಸ್ತ್ರವನ್ನು ನೆಲದೊಳಗೆ ನಾಟಿ ತಪಸ್ಸಿಗೆ ತೊಡಗಿದನು. ಅವನಿಂದಲೇ ಕೇರಳದ ಭೂಮಿ ಸಮುದ್ರದಿಂದ ಹೊರಬಂದದ್ದು ಎಂದು ನಂಬಿಕೆ.